ಒಬ್ಬ ಅತಿ ಪ್ರಬಲ ಮಹಾರಾಜ ತನ್ನ ಆಸ್ತಿ, ಅಂತಸ್ತು, ಪರಿವಾರ, ಆ ಕೊನೆಗೆ ತನ್ನ ಸ್ವಂತ ಕೈಕಾಲುಗಳನ್ನು ಕೂಡ ಕಳೆದುಕೊಂಡು ನಡುಬೀದಿಯಲ್ಲಿ ಅನಾಥನಾಗಿ ಬೀಳುತ್ತಾನೆ, ಅದು ರಕ್ತದ ಮಡುವಿನಲ್ಲಿ. ಇದಕ್ಕೆಲ್ಲ ಕಾರಣ ಕೇವಲ ಗೋಡೆ ಮೇಲಿದ್ದ ಒಂದು ಚಿತ್ರ ಬರೆದ ಹಂಸಪಕ್ಷಿ. ಅಂದ್ರೆ ಕೇಳೋಕಿದೇನಪ್ಪ ಅತಿರಂಜಿತ ಕಲ್ಪನೆ ಅನ್ಸುತ್ತೆ. ಹೌದು, ಖಂಡಿತ. ಮೇಲ್ನೋಟಕ್ಕೆ ಇದು ಕೇವಲ ಒಂದು ಕಥೆ ಅನ್ಸಿದ್ರೂ ಕೂಡ ಈ ವಿಲಕ್ಷಣ ಸನ್ನಿವೇಶದ ಮೂಲಕ ಕರ್ಮನಿಯತಿ ಮತ್ತೆ ಮುಖ್ಯವಾಗಿ ಮನುಷ್ಯನ ಅಹಂಕಾರದ ಅದ್ಭುತ ಚಿತ್ರಣವೊಂದು ಬಿಚ್ಚಿಕೊಳ್ಳುತ್ತೆ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಪ್ರಾಚೀನ ಸಾಹಿತ್ಯದ ಟಿಪ್ಪಣಿಗಳು, ಐತಿಹಾಸಿಕ ವಿಶ್ಲೇಷಣೆಗಳು ಮತ್ತೆ ಶ್ರೀಧರಾಚಾರ್ಯರು ರಚಿಸಿರುವ ಅಶಷ್ಪಮ ಸವಿಗಥಾ ಸಂಧಿಯಾರು. ಎಕ್ಸಾಕ್ಟ್ಲಿ, ಅದೇ ಮೂಲಕಾವ್ಯದ ಪಠ್ಯ. ಈ ಎಲ್ಲವನ್ನು ಸಂಪೂರ್ಣವಾಗಿ ಒಳಹುಕ್ಕು ನೋಡ್ತಾ ಇದ್ವಿ. ಇದು ಪ್ರಸಿದ್ಧ ಶನಿ ಮಹಾತ್ಮೆ ಅಥವಾ ವಿಕ್ರಮಾದಿತ್ಯನ ಕಥೆಯ ಅತ್ಯಂತ ಕುತೂಹಲಕಾರಿ ಘಟ್ಟ. ನಿಜ. ಈ ಮೂಲಾಧಾರಗಳನ್ನ ನಾವು ಒಟ್ಟುಗೂಡಿಸಿ ನೋಡಿದಾಗ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನಮ್ಮ ಇಂದಿನ ಈ ಅಧ್ಯಯನದ ಉದ್ದೇಶ ಕೇವಲ ಒಂದು ಪೌರಾಣಿಕ ಕಥೆಯನ್ನ ಮೆಲುಕು ಹಾಕೋದಲ್ಲ, ಬದಲಾಗಿ ಈ ಕಾವ್ಯದ ಸಾಲುಗಳು ಆಧುನಿಕ ಮನೋವಿಜ್ಞಾನಕ್ಕೂ ಹೇಗೆ ಸವಾಲು ಹಾಕ್ತವೆ ಅನ್ನೋದನ್ನ ನೋಡೋದು. ಅಂದ್ರೆ ವಿಪರೀತ ಕಷ್ಟಗಳು ಒಮ್ಮೆಲೆ ಅಪ್ಪಾಳಿಸಿದಾಗ ಒಬ್ಬ ಮನುಷ್ಯನ ಆ ಮಾನಸಿಕ ದೃಢತೆ ಅಥವಾ ಮೆಂಟಲ್ ಫಾರ್ಟಿಟ್ಯೂಡ್ ಹೇಗಿರಬೇಕು ಅನ್ನೋದು. ಹೌದು. ಅದರ ಜೊತೆಗೆ ನೈತಿಕ ಸಂಕಟಗಳು ಎದುರಾದಾಗ ಅದರಲ್ಲೂ ಎರಡು ಕೆಟ್ಟ ಆಯ್ಕೆಗಳ ನಡುವೆ ಒಂದನ್ನ ಆರಿಸಿಕೊಳ್ಳುವ ಅನಿವಾರ್ಯತೆ ಬಂದಾಗ ಮನುಷ್ಯನ ವರ್ತನೆ ಹೇಗಿರುತ್ತೆ ಅಂತ. ಜೊತೆಗೆ ನನ್ನ ಬದುಕು ನನ್ನ ನಿಯಂತ್ರಣದಲ್ಲಿದೆ ಅನ್ನೋ ಮನುಷ್ಯನ ಅಹಂಕಾರ ವಿಧಿಬರಹದ ಎದುರು ಹೇಗೆ ಪುಡಿಯಾಗುತ್ತೆ ಅನ್ನೋ ಅದ್ಭುತ ಜೀವನ ಪಾಠಗಳನ್ನ ನಾವಿಲ್ಲಿ ಅನ್ವೇಷಿಸಬೇಕಿದೆ. ಆ ಅನ್ವೇಷಣೆಗೆ ಕಾವ್ಯದ ಆರಂಭವೇ ಒಂದು ಸುಂದರವಾದ ವೇದಿಕೆಯನ್ನು ಸೃಷ್ಟಿ ಮಾಡುತ್ತೆ ನೋಡಿ. ಗ್ರಂಥಕಾರರಾದ ಶ್ರೀಧರಾಚಾರ್ಯರು ಸಾಂಪ್ರದಾಯಿಕವಾಗಿ ವಿಘ್ನ ವಿನಾಶಕ ಗಣಪತಿ ಬ್ರಹ್ಮಾಣಿ, ಹರಿ, ಹರ ಮತ್ತೆ ಮಂದಗತಿಯ ಶನಿದೇವನಿಗೆ ವಂದಿಸಿ ಕತೆ ಶುರು ಮಾಡ್ತಾರೆ. ಕತೆ ಶುರುವಾಗೋದೇ ಒಂದು ಅನಿರೀಕ್ಷಿತ ತಿರುವಿನಿಂದ. ಹೌದು. ಉಜ್ಜಯಿನಿಯ ವಿಕ್ರಮಾದಿತ್ಯ ಮಹಾರಾಜನ ಆಸ್ಥಾನಕ್ಕೆ ಸಾಕ್ಷಾತ್ ಶನಿದೇವನೇ ಹಯವಾನ ಅಂದ್ರೆ ಕುದುರೆ ವ್ಯಾಪಾರಿಯ ವೇಷದಲ್ಲಿ ಬರ್ತಾನೆ. ಅವನತ್ರ ಅಬಲಕ ಅನ್ನೋ ಹೆಸರಿನ 1,00,000 ಹೊನ್ನು ಬೆಲೆ ಬಾಳುವ ಅಸಾಮಾನ್ಯ ಜಾತಿಯ ಕುದುರೆ ಇರುತ್ತೆ. ಆ ಕುದುರೆಯ ಗಾಂಭೀರ್ಯ ನೋಡಿದ ತಕ್ಷಣ ಇಡೀ ಸಾಮ್ರಾಜ್ಯವನ್ನ ಆಳುವ ವಿಕ್ರಮಾದಿತ್ಯನಿಗೆ ಒಂದು ತೀವ್ರವಾದ ಆಸೆ ಹುಟ್ಟುಕೊಳ್ಳುತ್ತೆ. ಹೇಗಾದ್ರೂ ಸರಿ ಅದನ್ನ ತಾನೇ ಏರ್ಬೇಕು ಅನ್ನೋ ಒಂಥರ ವ್ಯಾಮೋಹ ಅಲ್ವಾ? ಖಂಡಿತ. ಆ ವ್ಯಾಮೋಹವೇ ಅವನ ಪತನದ ಮೊದಲ ಮೆಟ್ಟಿಲು ಅಂತ ಹೇಳ್ಬಹುದು. ರಾಜ ಕುದುರೆಯನ್ನೇರಿದ ತಕ್ಷಣ ಆ ಪ್ರಾಣಿಯ ನೈಜ ಶಕ್ತಿ ಪರಿಚಯ ಆಗುತ್ತೆ. ರಾಜ ಅದನ್ನ ಕಂಟ್ರೋಲ್ ಮಾಡೋಕೆ ಎಷ್ಟು ಚಾಟಿಯಿಂದ ಹುಡಿತಾನೋ ಕುದುರೆ ಅಷ್ಟು ಉಬ್ಬರದಿಂದ ಆಕಾಶದೆತ್ತರಕ್ಕೆ ಹಾರೋಕೆ ಶುರು ಮಾಡುತ್ತೆ. ಕಾವ್ಯದಲ್ಲಿ ಇದನ್ನ ಮೇರುಮಂಡಲವನ್ನೇ ದಾಟುವಂತೆ ಹಾರಿತು ಅಂತ ವರ್ಣಿಸ್ತಾರೆ. ಹೌದು. ಮೂಲ ಪಠ್ಯದ ಈ ವರ್ಣನೆಯನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಅಬಲಕ ಕುದುರೆ ಕೇವಲ ಒಂದು ಪ್ರಾಣಿಯಲ್ಲ, ಅದು ಮನುಷ್ಯನ ನಿಯಂತ್ರಣಕ್ಕೆ ಸಿಗದ ವಿಧಿ, ಅಥವಾ ನೇರವಾಗಿ ಹೇಳ್ಬೇಕು ಅಂದ್ರೆ ಅವನೊಳಗಿನ ಅಹಂಕಾರದ ಸಂಕೇತ ಅದು. ಅಂದ್ರೆ ನಾವು ಅಹಂಕಾರವನ್ನ ಎಷ್ಟು ಬಲವಂತವಾಗಿ ಹತೋಟಿಗೆ ತರೋಕೆ ಟ್ರೈ ಮಾಡ್ತೀವೋ ಅದು ಅಷ್ಟೇ ವಿಕಾರವಾಗಿ ನಮ್ಮನ್ನೇ ಕಂಟ್ರೋಲ್ ಮಾಡೋಕೆ ಶುರು ಮಾಡುತ್ತೆ ಅನ್ನೋದು. ಎಕ್ಸಾಕ್ಟ್ಲಿ. ವಾಸ್ತವದಲ್ಲಿ ಕುದುರೆಯ ಮೇಲಿನ ಸವಾರಿ ಅವನದೇ ಅಹಂಕಾರದ ಮೇಲಿನ ಸವಾರಿಯಾಗಿತ್ತು. ನಿಜ. ಕುದುರೆ ಅವನ ಕಂಟ್ರೋಲ್ಗೆ ಸಿಗಲೇ ಇಲ್ಲ. ಬದಲಾಗಿ ಅದು ಕಾಡು ಮೇಡುಗಳನ್ನೆಲ್ಲ ದಾಟಿ ಯಾವುದೋ ಒಂದು ಅಪರಿಚಿತ ನದಿದಂಡೆಯ ಪಾಳು ನೆಲದಲ್ಲಿ ರಾಜನನ್ನ ಅನಾಥನಂತೆ ಬಿಳಾಕಿ ಮಾಯ ಆಗ್ಬಿಡುತ್ತೆ. ಇಡೀ ಸಾಮ್ರಾಜ್ಯವನ್ನ ಬೆರಳ ತುದಿಯಲ್ಲಿ ಆಳ್ತಿದ್ದವನು ಕತ್ತಲಲ್ಲಿ ಒಬ್ಬಂಟಿಯಾಗಿ ನಿಲ್ತಾನೆ. ಹೌದು, ದಿಕ್ಕೇ ತೋಚದ ಹಾಗೆ ಆಗ್ತಾನೆ. ಆದ್ರೆ ಈ ಕಥೆಯ ಮೂಲ ಬರಹಗಳಲ್ಲಿ ನನಗೆ ಬಹಳ ಆಶ್ಚರ್ಯ ಅನಿಸಿದ ಇನ್ನೊಂದು ಅಂಶ ಇದೆ. ಇಲ್ಲಿ ರಾಜ ಪಾಳು ನೆಲದಲ್ಲಿ ಬಿದ್ದಿದ್ರೆ ಅತ್ತ ಉಜ್ಜಯಿನಿಯಲ್ಲಿ ಮಂತ್ರಿಗಳೆಲ್ಲ ಕಂಗಾಲಾಗಿ ರಾಜನಿಗಾಗಿ ಹುಡುಕಾಟ ನಡೆಸ್ತಾ ಇರ್ತಾರೆ. 6 ಜಾವ ಆದ್ರೂ ರಾಜ ಸಿಗ್ದ ಇದ್ದಾಗ ವಿಧಿ ಇಲ್ಲದೆ ಆ ಕುದುರೆ ವ್ಯಾಪಾರಿಗೆ ಆ ಕುದುರೆಯ ಬೆಲೆಯಾದ 1,00,000 ಹೊನ್ನನ್ನ ಎಣಿಸಿಕೊಡ್ತಾರೆ. ನೋಡಿ, ಇದೇ ವಿಧಿಯ ವಿಪರ್ಯಾಸ ಅಂದ್ರೆ. ಒಂದು ಕಡೆ ಸಾಮ್ರಾಜ್ಯ ತನ್ನ ನಾಯಕನನ್ನೇ ಕಳ್ಕೊಂಡು ಶೋಕದಲ್ಲಿದೆ, ಆದ್ರೂ ಆತನನ್ನ ಅಪಹರಿಸಿದ ಆ ಮಾಯಾ ಕುದುರೆಗೆ ಅಧಿಕೃತವಾಗಿ ಹಣ ಪಾವತಿ ಆಗ್ತಾ ಇದೆ. ಸಿಸ್ಟಮ್ ತನ್ಪಾಡಿ ನಡೀತಾ ಇರುತ್ತೆ. ಹೌದು, ವ್ಯವಸ್ಥೆ ನಡೆಯುತ್ತೆ, ಆದ್ರೆ ವ್ಯಕ್ತಿಯ ಬದುಕು ಮಾತ್ರ ಸಂಪೂರ್ಣವಾಗಿ ತಲೆಕೆಳಗಾಗಿರುತ್ತೆ. ಅಲ್ಲಿ ಆ ಪಾಳು ನೆಲದಲ್ಲಿ ಬಿದ್ದ ವಿಕ್ರಮಾದಿತ್ಯ ಮಾರನೇ ದಿನ ಬೆಳಗ್ಗೆ ಎದ್ದು ದಾರಿ ಹುಡುಕ್ತಾ 4 ಗಾವುದ ನಡೆದು ತಮಿಳಿಂದ ನಗರ ಅಂದ್ರೆ ತಮಿಳಿಂದಪುರ ಅನ್ನೋ ಪಟ್ಟಣವನ್ನ ತಲುಪ್ತಾನೆ. ಇಲ್ಲಿಂದಲೇ ಅವನ ಬದುಕಿನ 2ನೇ ಮತ್ತೆ ಅತ್ಯಂತ ಕಠಿಣವಾದ ಘಟ್ಟ ಶುರುವಾಗೋದು. ಆ ಪಟ್ಟಣದ ಪ್ರವೇಶ ಕೂಡ ಅಷ್ಟೇ ನಾಟಕೀಯವಾಗಿದೆ.
ದಣಿದು ಬಂದಿದ್ದ ರಾಜ ವಿಶ್ರಾಂತಿಗಾಗಿ ಪಗಡೆಯ ಸಂತೆಪೇದೆಯಲ್ಲಿ ಒಬ್ಬ ವರ್ತಕನ ಅಂಗಡಿಯ ಕಟ್ಟೆ ಮೇಲೆ ಹೋಗಿ ಕೂರ್ತಾನೆ. ಆ ಅಪರಿಚಿತ ವ್ಯಕ್ತಿ ಬಂದು ಕೂತದೇ ತಡ ಆ ವರ್ತಕನ ಅಂಗಡಿಯಲ್ಲಿ ಅಂದು ದ್ವಿಗುಣ ಲಾಭ ಆಗುತ್ತೆ. ಅಂದ್ರೆ ಡಬಲ್ ವ್ಯಾಪಾರ. ಆ ವರ್ತಕನಿಗೆ ಯಾವುದೇ ತಾರ್ಕಿಕ ಆಲೋಚನೆ ಬರೋದಿಲ್ಲ. ಬದಲಾಗಿ ಈ ಹೊಸಬನ ಕಾಲ್ಗುಣದಿಂದಲೇ ತನಗಿಷ್ಟು ಲಾಭ ಆಯ್ತು ಅನ್ನೋ ಒಂದು ಕುರುಡು ನಂಬಿಕೆ ಬಂದ್ಬಿಡುತ್ತೆ. ಮನುಷ್ಯನ ಮನೋವಿಜ್ಞಾನವನ್ನ ಈ ಘಟನೆ ಎಷ್ಟು ನಿಖರವಾಗಿ ಹಿಡಿದಿಡುತ್ತೆ ಅಲ್ವಾ? ನಮಗೆ ಯಶಸ್ಸು ಅಥವಾ ಲಾಭ ಆದಾಗ ನಾವು ಅದಕ್ಕೆ ಯಾವುದಾದರೂ ಒಂದು ಬಾಹ್ಯ ಕಾರಣವನ್ನ ಅಥವಾ ಒಂದು ಲಕ್ಕಿ ಚಾರ್ಮನ್ನ ಹುಡುಕೊಳ್ತೇವೆ. ಹೌದು, ಆ ವರ್ತಕನಿಗೂ ಆಗಿದ್ದು ಅದೇ. ಆ ಅಪರಿಚಿತ ವ್ಯಕ್ತಿಯ ಹಿನ್ನೆಲೆ ಏನೋ, ಆತ ಯಾರು ಅಂತ ವಿಚಾರಿಸೋದನ್ನ ಬಿಟ್ಟು ಆತ ತನಗೆ ಲಾಭ ತಂದುಕೊಟ್ಟ ಮಹಾನ್ ಅದೃಷ್ಟಶಾಲಿ ಅಂತ ಡಿಸೈಡ್ ಮಾಡ್ಬಿಡ್ತಾನೆ. ಆತನನ್ನ ಬಹಳ ಗೌರವದಿಂದ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ರಾಜನಿಗೆ ಸ್ನಾನ ಸಂಧ್ಯಾವಂದನೆ ಮಾಡಿಸಿ ಷಡ್ರಸ ಭೋಜನ ಬಡಿಸಿ ರಾಜೋಪಚಾರ ಮಾಡ್ತಾನೆ. ಆದರೆ ವಿಕ್ರಮಾದಿತ್ಯ ತಾನು ಕೇವಲ ದೂರದೇಶದ ದಾರಿಹೋಕ ಕ್ಷತ್ರಿಯ ಅಂತ ಮಾತ್ರ ಹೇಳ್ತಾನೆಯೇ ಹೊರತು ತನ್ನ ಐಡೆಂಟಿಟಿಯನ್ನ, ನೈಜ ಗುರುತನ್ನ ಬಿಟ್ಕೊಡೋದಿಲ್ಲ. ಆದ್ರೆ ಆ ವರ್ತಕನಿಗೆ ಕೇವಲ ಆತಿಥ್ಯ ನೀಡಿ ಸುಮ್ಮನಾಗೋ ಉದ್ದೇಶ ಇರಲಿಲ್ಲ. ಆತನಿಗೆ ಲೋಲಿಖೆ ಅನ್ನೋ ಅತ್ಯಂತ ಸುಂದರವಾದ ಮಗಳಿರ್ತಾಳೆ. ಕಾವ್ಯದಲ್ಲಿ ಅವಳನ್ನ 32 ಲಕ್ಷಣಗಳುಳ್ಳ ರಂಭೆಗೆ ಸಮಾನವಾದ ಸುಂದರಿ ಅಂತ ವರ್ಣಿಸಿದ್ದಾರೆ. ತನಗೆ ತಕ್ಕ ವರ ಸಿಗೋವರೆಗೂ ಮದುವೆ ಆಗಲ್ಲ ಅನ್ನೋದು ಅವಳ ಹಠ. ಓಹೋ, ಲಾಭದ ಅಮಲಿನಲ್ಲಿರುವ ಆ ವರ್ತಕನಿಗೆ ಈ ಅದೃಷ್ಟಶಾಲಿ ಅತಿಥಿಯೇ ತನ್ನ ಮಳಿಗೆ ತಕ್ಕ ವರ ಅಂತ ಅನ್ಸಿಬಿಡುತ್ತೆ. ನೇರವಾಗಿ ಮಗಳತ್ರ ಹೋಗಿ ಒಳ್ಳೆಯ ಸುಂದರ ಗುಣವಂತ ವರನನ್ನ ತಂದಿದ್ದೇನೆ ಅಂತ ಅನೌನ್ಸ್ ಮಾಡ್ಬಿಡ್ತಾನೆ. ಈ ಸನ್ನಿವೇಶ ಒಂಥರ ಬಿರುಗಾಳಿಗೂ ಮುನ್ನದ ಶಾಂತಿಯನ್ನ ನೆನ್ಪಿಸುತ್ತೆ. ಕಷ್ಟದ ನಂತರ ಸ್ವಲ್ಪ ನೆಮ್ಮದಿ ಸಿಕ್ತು, ಬದುಕು ಮತ್ತೆ ನಾರ್ಮಲ್ ಆಗ್ತಾ ಇದೆ ಅಂತ ರಾಜ ಭಾವಿಸುವಾಗಲೇ. ಅದಕ್ಕಿಂತ 10 ಪಟ್ಟು ದೊಡ್ಡ ಪರೀಕ್ಷೆಯೊಂದು ಎದುರಾಗುವ ಮುನ್ಸೂಚನೆ ಇದು. ನಿಜ. ಕಥೆಗಾರರು ಅತಿಥಿಗೆ ಮಲಗೋಕೆ ವ್ಯವಸ್ಥೆ ಮಾಡುವ ನೆಪದಲ್ಲಿ ಅವನ ನೈತಿಕತೆಯನ್ನ ಮತ್ತೆ ಮನೋನಿಗ್ರಹವನ್ನ ಪರೀಕ್ಷಿಸುವ ಒಂದು ಸಂಕೀರ್ಣವಾದ ಘಟ್ಟವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ವ್ಯವಸ್ಥೆ ಎಂಥದ್ದು ಅಂದ್ರೆ ಅದೊಂದು ಸಾಮಾನ್ಯ ಕೋಣೆಯಾಗಿರ್ಲಿಲ್ಲ. ಅದೊಂದು ಅತ್ಯದ್ಭುತವಾದ ಚಿತ್ರಶಾಲೆ, ಮುತ್ತು ರತ್ನಗಳಿಂದ ಅಲಂಕೃತವಾದ ರೇಷ್ಮೆಯ ಹಾಸಿಗೆಯಿರುವ ಕೋಣೆ. ಆ ಕೋಣೆಯ ಗೋಡೆಗಳ ಮೇಲೆ ನವಿಲು, ಕೋಗಿಲೆ ಮತ್ತೆ ಹಂಸ ಮುಂತಾದವುಗಳ ಜೀವಕಳೆಯಿಂದ ಕೂಡಿದ ಸುಂದರವಾದ ಚಿತ್ರಗಳನ್ನು ಬಿಡಿಸಲಾಗಿತ್ತು. ರಾಜ ವಿಕ್ರಮಾದಿತ್ಯ ಆ ವೈಭವವನ್ನ ನೋಡಿ ತನ್ನ ಕರ್ಮಗತಿ ಎತ್ತ ಕರ್ತಂದಿದೆಯೋ ಅಂತ ಆಶ್ಚರ್ಯಪಡ್ತಾ ಮಲಗ್ತಾನೆ. ಅಷ್ಟರಲ್ಲಿ ವಿಪರೀತ ಶೃಂಗಾರ ಮಾಡ್ಕೊಂಡು ಸುಗಂಧ ದ್ರವ್ಯಗಳನ್ನ ಲೇಪಿಸ್ಕೊಂಡು ಲೋಲಿಕೆ ಅವನು ಬಳಿ ಬರ್ತಾಳೆ. ಇಲ್ಲಿ ವಿಕ್ರಮಾದಿತ್ಯನ ಪ್ರತಿಕ್ರಿಯೆ ಬಹಳ ಬಹಳ ಮುಖ್ಯ ಆಗತ್ತೆ. ಒಬ್ಬ ಸುಂದರ ಸ್ತ್ರೀ ತನ್ನ ಬಳಿ ಒಲವಿನಿಂದ ಬಂದಾಗ ಅವನು ಆಕೆಯ ಮೋಹದ ಬಲೆಗೆ ಸುಲಭವಾಗಿ ಬೀಳಬಹುದಿತ್ತು. ತಾನೊಬ್ಬ ರಾಜನಾಗಿರುವಾಗ ಇದೇನ್ ದೊಡ್ಡ ವಿಷಯ ಅಂತ ಭಾವಿಸ್ಬೋದಿತ್ತು. ಹೌದು. ಆದ್ರೆ ಅವನು ಅವಳನ್ನ ಪರಸ್ತ್ರೀ ಅಂತ ಭಾವಿಸಿ ಅವಳನ್ನ ಮುಟ್ಟಿದ್ರೆ ಪಾಪ ಬರುತ್ತೆ ಅಂತ ನಿರ್ಧಾರಿಸ್ತಾನೆ. ಎದುರಿಗಿರುವ ಆ ಪ್ರಲೋಭನೆಯಿಂದ ತಪ್ಪಿಸ್ಕೊಳ್ಳೋಕೆ ತನಗೆ ನಿದ್ದೆ ಬಂದಂತೆ ನಟಿಸ್ತಾನೆ. ಕಾವ್ಯದಲ್ಲಿ ಇದನ್ನ ದಂಭನಿದ್ರೆ ಅಂತ ಕರೆದಿದ್ದಾರೆ. ಈ ದಂಭನಿದ್ರೆ ಅನ್ನೋ ಪದವೇ ಬಹಳ ಸ್ವಾರಸ್ಯಕರವಾಗಿದೆ ಅಲ್ವಾ? ಒಂದು ಇರಿಸುಮುರಿಸಿನ ಸನ್ನಿವೇಶದಿಂದ ಅಥವಾ ಒಂದು ಮುಖಾಮುಖಿಯಿಂದ ತಪ್ಪಿಸ್ಕೊಳ್ಳೋಕೆ ನಿದ್ದೆ ಬಂದ ಹಾಗೆ ನಟಿಸೋದು ಇವತ್ತಿಗೂ ನಾವು ನಮ್ಮ ಡೈಲಿ ಲೈಫ್ನಲ್ಲಿ ನೋಡುವ ಅಥವಾ ಮಾಡುವ ಒಂದು ಸಾಮಾನ್ಯ ತಂತ್ರವೇ ಇದು. ಖಂಡಿತ. ಆದ್ರೆ ಇಲ್ಲಿ ಅದರ ತೀವ್ರತೆ ಬೇರೆ. ರಾಜ ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಭಾವಿಸಿದ ಲೋಲಿಕೆ ಎಷ್ಟೇ ಎಚ್ಚರಿಸೋಕೆ ಟ್ರೈ ಮಾಡಿದ್ರೂ ಅವನು ಹೇಳೋದಿಲ್ಲ. ಕೊನೆಗೆ ತನ್ನ ಸೌಂದರ್ಯವನ್ನ ಈತ ರಿಜೆಕ್ಟ್ ಮಾಡ್ನಲ್ಲ ಅನ್ನೋ ನಿರಾಸೆ ಮತ್ತೆ ಕೋಪದಿಂದ ಆಕೆ ತನ್ನ ಕೊರಳಲ್ಲಿದ್ದ ಅತ್ಯಮೂಲ್ಯವಾದ ಮುತ್ತಿನ ಹಾರವನ್ನ ತೆಗೆದು ಅಲ್ಲಿದ್ದ ಒಂದು ಗೂಟಕ್ಕೆ ನೇತು ಹಾಕಿ ತಾನು ಮಲಗಿಬಿಡ್ತಾಳೆ. ಇಲ್ಲಿಂದ ಕಥೆ ಅಕ್ಷರಶಃ ಒಂದು ಮಾಂತ್ರಿಕ ಮತ್ತು ಅಚ್ಚರಿಯ ತಿರುವು ಪಡೆಯುತ್ತೆ. ರಾಜ ಕಣ್ತೆರೆದು ನೋಡ್ತಾ ಇರುವಾಗಲೇ ಆ ಗೋಡೆಯ ಮೇಲಿದ್ದ ಚಿತ್ರಗಳಲ್ಲಿ ಒಂದಾದ ಚಿತ್ರಹಂಸ, ಅಂದ್ರೆ ಗೋಡೆ ಮೇಲೆ ಬಣ್ಣದಿಂದ ಬಿಡಿಸಿದ ಹಂಸಪಕ್ಷಿ. ಹೌದು, ಅದು ಅಲ್ಲಿಂದ ಜೀವ ಪಡೆದು ಹಾರಿ ಬಂದು ಆ ಗೂಟದ ಮೇಲೆ ಕೂರುತ್ತೆ. ಆ ನಿರ್ಜೀವ ಚಿತ್ರ ಗೂಟಕ್ಕಿದ್ದ ಆ ಮುತ್ತಿನ ಹಾರದ ಕಾಳುಗಳನ್ನ ಒಂದೊಂದಾಗಿ ನುಂಗೋಕ್ ಶುರು ಮಾಡುತ್ತೆ. ಇದನ್ನು ಓದಿದಾಗಂತೂ ಒಂದು ಚಿತ್ರ ಗೋಡೆಯಿಂದ ಎದ್ದು ಬಂದು ಮುತ್ತು ನುಂಗೋದು ಅಂದ್ರೆ ಎಂಥ ವಿಲಕ್ಷಣ ಕಲ್ಪನೆ ಅನ್ಸ್ತಿರೋದು. ಮೇಲ್ನೋಟಕ್ಕೆ ಇದೊಂದು ಅತಿರಂಜಿತ ಮಾಯಾಜಾಲದ ಹಾಗೆ ಕಂಡ್ರೂ ತಾತ್ವಿಕವಾಗಿ ಇದೊಂದು ಅತ್ಯಂತ ಕ್ಲಿಷ್ಟಕರವಾದ ಧರ್ಮಸಂಕಟ, ಅಂದ್ರೆ ಮಾರಲ್ ಡಿಲೆಮಾದ ರೂಪಕ ಇದು. ಈಗ ರಾಜನ ಮುಂದಿರುವ ಆಯ್ಕೆಗಳನ್ನ ನಾವು ವಿಶ್ಲೇಷಿಸಿ ನೋಡ್ಬೇಕು. ಆ ಪಕ್ಷಿ ಮುತ್ತು ನುಂಗೋದನ್ನ ಅವನು ತಡದ್ರೆ ಅಥವಾ ಅದನ್ನ ಓಡಿಸಿದ್ರೆ ಒಂದು ಜೀವದ ಹಸಿವನ್ನ ಕಿತ್ಕೊಂಡ ಪಾಪ ಅವನಿಗೆ ಬರುತ್ತೆ. ಮೂಲ ಕಾವ್ಯದಲ್ಲಿ
ಇದನ್ನ ಅಂಚೆ ಬಾಯಿಯ ತುತ್ತು ಕಸಿದರೆ ವಂಚನೆ ಅಂತ ಬಹಳ ಮಾರ್ಮಿಕವಾಗಿ ವಿವರಿಸಿದ್ದಾರೆ. ಇನ್ನೊಂದೆಡೆ ಅವನು ಸುಮ್ಮನೆ ಇದ್ರೆ ಆ ಮುತ್ತಿನ ಹಾರ ಕಣ್ಮರೆಯಾಗುತ್ತೆ, ಮತ್ತೆ ಆ ಕಳ್ಳತನದ ಉಪವಾದ ನೇರವಾಗಿ ಅವನ್ಮೇಲೆಯೇ ಬರುತ್ತೆ. ಹೌದು, ಎರಡೂ ಆಯ್ಕೆಗಳು ಅವನಿಗೆ ಮುಳುವಾಗುವಂಥವುದೇ. ಎರಡು ಕತ್ತಿಗಳ ನಡುವೆ ಸಿಲುಕಿದಂತಹ ಪರಿಸ್ಥಿತಿಯದು. ರಾಜ ಯೋಚಿಸ್ತಾನೆ, ನನ್ನ ಗ್ರಹಚಾರವೇ ಕೆಟ್ಟಿರುವಾಗ ನಾನೇ ಕಳ್ಳ ಅಂತ ಅನ್ಸ್ಕೊಳ್ಳೋದು ನಿಶ್ಚಿತ, ದೈವವೇ ನನ್ನನ್ನ ಪರೀಕ್ಷೆ ಮಾಡ್ತಿರುವಾಗ ನಾನೇನ್ ಮಾಡೋಕ್ ಸಾಧ್ಯ ಅಂತ ನಿರ್ಧರಿಸಿ ಸುಮ್ಮನಾಗ್ತಾನ. ಆ ಚಿತ್ರ ಹಂಸ ಸಂಪೂರ್ಣ ಹಾರವನ್ನು ನುಂಗಿ ಮತ್ತೆ ಹೋಗಿ ಗೋಡೆಯ ಮೇಲೆ ಮೊದಲಿನ ಹಾಗೆ ಚಿತ್ರವಾಗಿ ಕೂತ್ಕೊಳ್ಳುತ್ತೆ. ರಾಜ ತನಗೆ ಬಂದ ಕಷ್ಟ ಬರ್ಲಿ, ಇದೆಲ್ಲ ನನ್ನ ಕರ್ಮದ ಫಲ ಅಂತ ಅಂದುಕೊಂಡು ಮಲಗ್ತಾನೆ. ಬೆಳಗ್ಗೆ ಎದ್ದ ಲೋಲಿಕೆಗೆ ಎಂಥ ಆಘಾತ ಕಾದಿರ್ಬೋದು ಅಂತ ನಾವು ಊಹಿಸ್ಬೋದು. ಗೂಟದ ಮೇಲಿದ್ದ ತನ್ನ ಮುತ್ತಿನ ಹಾರ ನಾಪತ್ತೆಯಾಗಿರುತ್ತೆ. ಅವಳ ಪ್ರತಿಕ್ರಿಯೆ ಸಹಜವಾಗಿಯೇ ಅತ್ಯಂತ ತೀವ್ರವಾಗಿರುತ್ತೆ. ನಿನ್ನೆ ರಾತ್ರಿ ತನ್ನನ್ನ ತಿರಸ್ಕರಿಸಿದ ಕೋಪ ಜೊತೆಗೆ ಅತ್ಯಮೂಲ್ಯವಾದ ಹಾರ ಕಳೆದುಕೊಂಡ ದುಃಖ ಎರಡೂ ಸೇರಿ ಆಕೆ ರಾಜನನ್ನ ಕಳ್ಳ, ಅಪುಂಸಕ ಅಂದೆಲ್ಲ ಕಟುವಾಗಿ ನಿಂದಿಸೋಕೆ ಶುರು ಮಾಡ್ತಾಳೆ. ನೇರವಾಗಿ ತಂದೆ ಹತ್ರ ಹೋಗಿ, ಇಂಥ ಕಳ್ಳನನ್ನ ನನಗೆ ವರನನ್ನಾಗಿ ತಂದಿದ್ದು ಅಂತ ಸಿಟ್ಟಿನಿಂದ ಪ್ರಶ್ನೆ ಮಾಡ್ತಾಳೆ. ಆ ವರ್ತಕನಿಗೆ ತನ್ನ ಆತಿಥ್ಯಕ್ಕೆ ಇವನು ದ್ರೋಹ ಬಗೆದನಲ್ಲ ಅನ್ನೋ ಕೋಪ ಉಕ್ಕಿ ಬರುತ್ತೆ. ಅವನು ತನ್ನ ಸೇವಕರನ್ನ ಕರೆಸಿ ಸತ್ಯ ಏನು ಅಂತ ಕನಿಷ್ಠ ವಿಚಾರಣೆಯೂ ಮಾಡದೆ ರಾಜನಿಗೆ ವಿಪರೀತವಾಗಿ ಹೊಡೆಸ್ತಾನೆ. ಆ ಹೊಡೆತಗಳು ಎಷ್ಟಿರ್ತವೆ ಅಂದ್ರೆ ಸಾಕ್ಷಾತ್ ಯಮನ ದೂತರ ಹಾಗೆ ಆ ಸೇವಕರು ರಾಜನಿಗೆ ಬಡಿತಾರೆ. ಆದರೂ ರಾಜ ವಿಕ್ರಮಾದಿತ್ಯ ತುಟಿ ಬಿಚ್ಚೋದಿಲ್ಲ. ನಾನ್ ಕದ್ದಿಲ್ಲ, ಇದೆಲ್ಲ ನನ್ನ ಕರ್ಮ ಅಂತಾನೆ ಹೊರತು ಗೋಡೆ ಮೇಲಿನ ಹಂಸ ಬಂದು ಮುತ್ತು ನುಂಗಿತು ಅನ್ನೋ ಸತ್ಯವನ್ನ ಹೇಳೋಕ್ ಹೋಗಲ್ಲ. ಯಾಕೆಂದ್ರೆ ಒಂದು ಚಿತ್ರ ಮುತ್ತು ನುಂಗಿತು ಅಂತ ಹೇಳಿದ್ರೆ ಈ ಪ್ರಪಂಚದಲ್ಲಿ ಯಾರಾದ್ರೂ ನಂಬೋಕ್ ಸಾಧ್ಯನಾ? ಅದು ತನ್ನ ವಿರುದ್ಧವೇ ತಿರುಗುತ್ತೆ ಅನ್ನೋ ವಾಸ್ತವ ಅವನಿಗೆ ಗೊತ್ತಿರುತ್ತೆ. ಕೊನೆಗೆ ಈ ಪ್ರಕರಣ ಆ ತಮಿಳಿನ ನಗರದ ರಾಜ ಚಂದ್ರಸೇನನ ಆಸ್ಥಾನಕ್ಕೆ ಹೋಗುತ್ತೆ. ಆ ಅಪರಿಚಿತ ವ್ಯಕ್ತಿಯೇ ಮಹಾನ್ ರಾಜ ವಿಕ್ರಮಾದಿತ್ಯ ಅಂತ ಆ ಚಂದ್ರಸೇನನಿಗೂ ಗೊತ್ತಿರಲ್ಲ. ವಿಕ್ರಮಾದಿತ್ಯ ಆಸ್ಥಾನದಲ್ಲಿ ವಿನಯದಿಂದ ನಿಂತು, ರಾಯರೇ, ನಾನ್ ಕಳ್ಳತನ ಮಾಡಿಲ್ಲ, ಸತ್ಯಕ್ಕೆ ಭ್ರಷ್ಟನಾಗಿಲ್ಲ, ದೈವ ಬಲವಿಲ್ಲದಾಗ ಏನ್ ಹೇಳಿದ್ರೂ ವ್ಯರ್ಥ ಅಂತ ವಿವರಿಸೋಕ್ ಟ್ರೈ ಮಾಡ್ತಾನೆ. ಕಾಲದಲ್ಲಿ ಗುಂಪೊಂದು ಒಬ್ಬ ವ್ಯಕ್ತಿಯ ಮೇಲೆ ಸುಳ್ಳು ಆರೋಪ ಹೊರಿಸಿ ಸತ್ಯಾಸತ್ಯತೆಯನ್ನ ಪರಿಶೀಲಿಸದೆ ಆತನ ಇಡೀ ವ್ಯಕ್ತಿತ್ವವನ್ನೇ ಹೇಗೆ ನಾಶ ಮಾಡ್ತದೆಯೋ ಅದೇ ರೀತಿಯ ಪಬ್ಲಿಕ್ ಶೇಮಿಂಗ್ ಅಥವಾ ಕ್ಯಾನ್ಸಲ್ ಕಲ್ಚರ್ನ ಪ್ರಾಚೀನ ರೂಪವನ್ನ ನಾವಿಲ್ಲಿ ಕಾಣ್ಬೋದು. ಹೌದು, ಖಂಡಿತ. ಚಂದ್ರಸೇನ ನೀಡುವ ತೀರ್ಪು ಅತ್ಯಂತ ಕ್ರೂರವಾಗಿರುತ್ತೆ. ಈ ಕಳ್ಳನ ಕೈಕಾಲುಗಳನ್ನ ಕತ್ತರಿಸಿ ಅನ್ನ ನೀರು ಕೊಡದೆ ಊರ ಹೊರಗೆ ಎಸೇರಿ ಅಂತ ಆಜ್ಞೆ ಮಾಡ್ತಾನೆ. ಆಜ್ಞೆಯಂತೆ ಚಾಂಡಾಲರು ಆತನನ್ನ ಎಳೆದುಕೊಂಡು ಹೋಗಿ ಊರ ಹೊರಗೆ ಕೈಕಾಲು ಕತ್ತರಿಸಿ ಬಿಸಾಡ್ತಾರೆ. ಮೂಲ ಪಠ್ಯದಲ್ಲಿ ಆ ದೃಶ್ಯವನ್ನ ವರ್ಣಿಸಿರುವ ರೀತಿ ಎಂಥವರ ಕರುಳನ್ನೂ ಹಿಂಡುವಂತಿದೆ. ದೈಹಿಕವಾಗಿ ಸಂಪೂರ್ಣ ಜರ್ಜರಿತನಾಗಿ ಕೈ ಕಾಲುಗಳಿಲ್ಲದೆ ರಕ್ತದ ಮಡುವಿನಲ್ಲಿ ನಡುಬೀದಿಯಲ್ಲಿ ಬಿದ್ದಿರುವ ಮಹಾರಾಜ. ಆತನ ದೇಹವನ್ನ ಕಾಗೆಗಳು, ನಾಯಿಗಳು ಹೆಣ ಅಂತ ಭಾವಿಸಿ ಕುಕ್ಕಿ ತಿನ್ನೋಕೆ ಬರ್ತವೆ. ಅಕ್ಷರಶಃ ನರಕಯಾತನೆ ಅಂದ್ರೆ ಇದೆ. ಆದ್ರೆ ಈ ಕಾವ್ಯದ ಅತ್ಯಂತ ಪ್ರಮುಖ ಅಂಶ ಏನಂದ್ರೆ, ಇಷ್ಟೆಲ್ಲಾ ಯಾತನೆ ಅನುಭವಿಸಿದ್ರೂ ವಿಕ್ರಮಾದಿತ್ಯ ತನ್ನ ಈ ಹೀನಾಯ ಸ್ಥಿತಿಯಗೆ ಯಾರನ್ನೂ ದೂಷಿಸೋದಿಲ್ಲ. ಲೋಲಿಕೆಯನ್ನಾಗಲಿ, ವರ್ತಕನನ್ನಾಗಲಿ ಅಥವಾ ರಾಜ ಚಂದ್ರಸೇನನನ್ನಾಗಲಿ ಆತ ಶಪಿಸೋದಿಲ್ಲ. ಹೌದು, ಸರಿಯಾಗಿ ಹೇಳಿದ್ರಿ. ಈ ಘಟ್ಟದಲ್ಲಿಯೇ ನಾವು ಮಾನಸಿಕ ದೃಢತೆಯ ನಿಜವಾದ ಅರ್ಥವನ್ನ ಕಾಣೋದು. ಅವನಿಗೆ ತನ್ನ ಅಹಂಕಾರದ ಪತನದ ಸಂಪೂರ್ಣ ಅರಿವಾಗಿದೆ. ಅವನು ಸಾಯುವ ಪರಿಸ್ಥಿತಿಯಲ್ಲಿದ್ರೂ, ತನ್ನನ್ನೇ ರಕ್ಷಿಸಿಕೊಳ್ಳಲಾಗದ ಅಸಹಾಯಕತೆಯಲ್ಲಿದ್ರೂ ವಿಧಿಯನ್ನ ಬೈಯೋದಿಲ್ಲ. ನಾನು ಮಾಡಿದ ಕರ್ಮವನ್ನ ನಾನೇ ಭೋಗಿಸಬೇಕು, ಇದು ಪ್ರಕೃತಿಯ ನಿಯಮ ಅಂತ ಅಂದುಕೊಂಡು ತನ್ನ ಕಷ್ಟವನ್ನ ಸಂಪೂರ್ಣ ಸಹನೆಯಿಂದ ಸ್ವೀಕಾರ ಮಾಡ್ತಾನೆ. ಯಾರ ಬಗ್ಗೆಯೂ ದ್ವೇಷ ಸಾಧಿಸೋದಿಲ್ಲ. ಇದು ಮನುಷ್ಯನ ಮನಸ್ಸಿನ ಅತ್ಯುನ್ನತ ಸ್ಥಿತಿ. ನಮ್ಮ ಮೇಲೆ ಇಲ್ಲದ ಅಪವಾದ ಬಂದಾಗ ನಾವು ಕುಗ್ಗಿ ಹೋಗ್ತೇವೆ, ಜಗತ್ತಿನ ಮೇಲೆ ಕೋಪಗೊಳ್ತೇವೆ, ಸೇಡು ತೀರಿಸಿಕೊಳ್ಳೋಕೆ ಹಾತುರಿಯುತ್ತೇವೆ. ಆದ್ರೆ ಎಲ್ಲವನ್ನೂ ಕಳೆದುಕೊಂಡಾಗ್ಲೂ ಆಂತರಿಕ ಸಮತೋಲನ ಕಳೆದುಕೊಳ್ಳದಿರುವುದು ನಿಜವಾದ ಶಕ್ತಿಯ ದ್ಯೋತಕ. ಆತನ ಈ ಅಚಲವಾದ ಸಹನೆ ಕೇವಲ ಒಂದು ದಿನದಲ್ಲ. ಕಾವ್ಯದಲ್ಲಿ ಉಲ್ಲೇಖಿಸಿರುವ ಹಾಗೆ ಆತ ಇದೇ ಸ್ಥಿತಿಯಲ್ಲಿ 1 ತಿಂಗಳು ಮತ್ತೆ ಕೆಲವು ಪಾಠಾಂತರಗಳ ಪ್ರಕಾರ ಬರೋಬ್ಬರಿ 2 ವರ್ಷಗಳ ಕಾಲ ಆ ನರಕಯಾತನೆಯನ್ನು ಅನುಭವಿಸ್ತಾನೆ. 2 ವರ್ಷ? ಹೌದು. ಅನ್ನ ನೀರಿಲ್ಲ, ಮೈಮೇಲೆಲ್ಲ ಗಾಯಗಳು. ಆದ್ರೂ ಅವನ ನಿಷ್ಠೆ ಮತ್ತು ಶ್ರದ್ಧೆ ಸ್ವಲ್ಪವೂ ಕಡಿಮೆ ಆಗೋದಿಲ್ಲ. ಅವನ ಈ ಅತಿಯಾದ ಸಹನೆ ಮತ್ತು ದೃಢತೆ ಕೊನೆಗೆ ಒಂದು ಮಹಾನ್ ತಪಸ್ಸಾಗಿ ಬದಲಾಗುತ್ತೆ. ಇದನ್ನ ಕಂಡು ಯಾವ ಶನಿದೇವನ ಕೋಪಕ್ಕೆ ಆತ ಗುರಿಯಾಗಿದ್ನೋ ಅದೇ ಶನಿದೇವನಿಗೆ ಅಂತಿಮವಾಗಿ ಕರುಣೆ ಹುಟ್ಟುತ್ತೆ.
ಹೌದು, ಕಷ್ಟಗಳನ್ನ ದೂಷಿಸದೆ ಅದನ್ನ ಒಂದು ಅನಿವಾರ್ಯ ಪ್ರಕ್ರಿಯೆ ಅಂತ ಸಹಿಸಿಕೊಳ್ಳೋದೇ ಒಂದು ರೀತಿಯ ತಪಸ್ಸು ಅಂತ ಈ ಕಾವ್ಯ ಪ್ರತಿಪಾದಿಸುತ್ತೆ. ಸಾಕು, ಇವನ ಪರೀಕ್ಷೆ ಮುಗಿಯಿತು ಅಂತ ನಿರ್ಧರಿಸಿದ ಶನಿದೇವ ತನ್ನ ಮಾಯೆಯಿಂದ ಆ ತಮಿಳಿಂದ ನಗರದ ರಾಜ ಚಂದ್ರಸೇನನ ಮನಸ್ಸನ್ನ ಪರಿವರ್ತನೆ ಮಾಡ್ತಾನೆ. ರಾತ್ರೋರಾತ್ರಿ ಚಂದ್ರಸೇನನಿಗೆ ತಾನು ನೀಡಿದ ಶಿಕ್ಷೆ ಅತಿರೇಕವಾಯಿತು, ಆ ಅಪರಿಚಿತ ಕಳ್ಳನಲ್ಲ ಅನ್ನೋ ಭಾವನೆ ಮೂಡುತ್ತೆ. ತಕ್ಷಣವೇ ಆತ ಊರಿನ ಜನರೆಲ್ಲರೂ ಹೋಗಿ ಆ ಅನಾಥನಿಗೆ ಆಹಾರ ನೀರು ನೀಡುವಂತೆ ಆಜ್ಞೆ ಮಾಡ್ತಾನೆ. ಜನರು ಸಹ ಅನುಕಂಪದಿಂದ ಆತನಿಗೆ ಊಟ ಬಡಿಸ್ತಾರೆ. ಅಂದ್ರೆ ದೈಹಿಕ ಕಷ್ಟಗಳು ಹಾಗೂ ಸಮಾಜದ ನಿಂದನೆಗಳನ್ನ ಸಹಿಸಿಕೊಳ್ಳೋದ್ರಿಂದ ಹಿಂದಿನ ಪಾಪಗಳು ನಾಶವಾಗಿ ಪುಣ್ಯಪ್ರಾಪ್ತಿಯಾಗುತ್ತೆ ಅನ್ನೋ ಸತ್ಯವನ್ನ ಈ ಘಟನೆ ಸಾಬೀತುಪಡಿಸ್ತೆ ಅಲ್ವಾ? ಖಂಡಿತ. ಗ್ರಂಥಕಾರರಾದ ಶ್ರೀಧರಾಚಾರ್ಯರು ಪಾಪನಾಶನವಹುದು ನಿಂದೆಯಂತೆ ಹೇಳಿರುವ ಮಾತು ಇಲ್ಲಿ ಬಹಳ ಬಹಳ ಅರ್ಥಪೂರ್ಣವಾಗಿದೆ. ಅನ್ಯಾಯದ ಅಪವಾದ ಮತ್ತೆ ನಿಂದನೆಗಳು ಒಳಗೆ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳುವ ಪ್ರಕ್ರಿಯೆಗಳಿದ್ದಂತೆ. ಆ ಮಾತು 100% ಸತ್ಯ ನೋಡಿ. ಈ ಪ್ರಾಚೀನ ಮೂಲವು ಕೇವಲ ದೈವಭಕ್ತಿಯನ್ನ ಸಾರುವ ಅಥವಾ ಒಂದು ಪವಾಡವನ್ನ ವಿವರಿಸುವ ಕಥೆಯಲ್ಲ. ಬದಲಾಗಿ ಮನುಷ್ಯನ ಮನೋಬಲದ, ಅವನ ಆಂತರಿಕ ಶಕ್ತಿಯ ಅಂತಿಮ ಮಿತಿಯನ್ನ ಪರೀಕ್ಷಿಸುವ ಕಾವ್ಯ ಇದು. ಹೌದು. ಜಗತ್ತು ನಮ್ಮ ನಿರಪರಾಧಿತ್ವವನ್ನ ಒಪ್ಪುಕೊಳ್ಳದಿದ್ದಾಗ ನಮ್ಮ ಮುಂದಿರುವ ದಾರಿ ಕೇವಲ ಕೋಪ, ದ್ವೇಷ ಮತ್ತೆ ಹತಾಶೆ ಅಲ್ಲ. ಆ ಕಠಿಣ ಸಮಯವನ್ನ ಆಂತರಿಕ ತಾಳ್ಮೆಯಿಂದ, ಸಮಚಿತ್ತದಿಂದ ಹಾಗೂ ಯಾವುದೇ ಕಹಿ ಭಾವನೆಯಿಲ್ಲದೆ ದಾಟುವುದು ಬಹಳ ಮುಖ್ಯ ಅನ್ನೋದು ಇಲ್ಲಿನ ಸಾರಾಂಶ. ಪ್ರಸ್ತುತ ದಿನಮಾನಗಳಿಗೆ, ನಮ್ಮ ಇಂದಿನ ಬದುಕಿಗೆ ಇದು ಬಹಳ ಹತ್ತಿರವಾದ ವಿಚಾರ ಅನ್ಸುತ್ತೆ. ಜೀವನದಲ್ಲಿ ನಾವೆಷ್ಟೇ ಸರಿಯಾಗಿದ್ರೂ, ಪ್ರಾಮಾಣಿಕವಾಗಿ ಬದುಕ್ತಾ ಇದ್ರೂ ಅನಿರೀಕ್ಷಿತ ಅಪವಾದಗಳು, ದಿಢೀರ್ ಸೋಲುಗಳು ಅಥವಾ ನಮ್ಮ ಸ್ಥಾನಮಾನಗಳ ನಷ್ಟ ಎದುರಾಗಬಹುದು. ಅಂತಹ ಸಂದರ್ಭಗಳಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋದೇ ನಮ್ಮ ನಿಜವಾದ ವ್ಯಕ್ತಿತ್ವವನ್ನು ನಿರ್ಧಾರ ಮಾಡುತ್ತೆ. ನಿಜ. ಕಷ್ಟಗಳು ಬಂದಾಗ ಬೇರೆಯವರತ್ತ ಬೊಟ್ಟು ಮಾಡದೆ ಆ ಪರಿಸ್ಥಿತಿಯನ್ನ ಒಂದು ಜೀವನಪಾಠವಾಗಿ ಸ್ವೀಕರಿಸುವ ವಿಕ್ರಮಾದಿತ್ಯನ ಮನಸ್ಥಿತಿ ನಿಜಕ್ಕೂ ಅದ್ಭುತವಾದದ್ದು. ಆ ಪ್ರತಿಕ್ರಿಯೆಯೇ ಮನುಷ್ಯನ ಭವಿಷ್ಯವನ್ನ ಬರೆಯುತ್ತೆ. ಈ ಕಥೆಯುದ್ದಕ್ಕೂ ನಾವು ನೋಡೋದು ಅದನ್ನೇ ಅಲ್ವಾ? ರಾಜನಿಗೆ ಪ್ರತಿ ಹಂತದಲ್ಲೂ ಬೇರೆ ರೀತಿಯಲ್ಲಿ ರಿಯಾಕ್ಟ್ ಮಾಡೋಕೆ ಅವಕಾಶ ಇತ್ತು. ಕುದುರೆ ನಿಯಂತ್ರಣ ತಪ್ಪಿ ಓಡ್ದಾಗ ದೈವವನ್ನ ಶಪಿಸ್ಬೋದಿತ್ತು. ಆ ಹಂಸ ಮುತ್ತು ನುಂಗಿದಾಗ ಕೂಗಾಡಿ ರದ್ದಾಂತ ಮಾಡ್ಬೋದಿತ್ತು. ಚಂದ್ರಸೇನ ಕೈಕಾಲು ಕತ್ತರಿಸಲು ಆಜ್ಞೆ ಮಾಡಿದಾಗ ಇಡೀ ವ್ಯವಸ್ಥೆಗೆ ಶಾಪ ಹಾಕ್ಬೋದಿತ್ತು. ಆದ್ರೆ ಅವನು ಆರಿಸಿಕೊಂಡದ್ದು ಮೌನ, ಸ್ವೀಕಾರ ಮತ್ತು ಸಹನೆಯ ದಾರಿಯನ್ನ. ಈ ಮೂಲ ಪಠ್ಯಗಳ ಅಧ್ಯಯನ ನಿಜಕ್ಕೂ ರೋಮಾಂಚಕವಾದ ಒಂದು ವಿಶ್ಲೇಷಣೆಯಾಗಿತ್ತು. ಈ ಆಳವಾದ ಚರ್ಚೆಯ ಮುಕ್ತಾಯಕ್ಕೂ ಮುನ್ನ ಒಂದು ಗಹನವಾದ ಪ್ರಶ್ನೆ ಮೂಡ್ತಾ ಇದೆ. ಒಂದು ವೇಳೆ ನಮ್ಮ ಬದುಕಿನಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ನಮ್ಮ ಹಿಂದಿನ ಕರ್ಮಗಳ ಆಧಾರದ ಮೇಲೆಯೇ ಮೊದಲೇ ನಿರ್ಧಾರವಾಗಿದ್ರೆ ಮನುಷ್ಯನಿಗಿರುವ ನಿಜವಾದ ಸ್ವಾತಂತ್ರ್ಯವಾದರೂ ಯಾವುದು? ಬಹಳ ಆಳವಾದ ಪ್ರಶ್ನೆ ಇದು. ನಮ್ಮ ಜೀವನದ ಚಿತ್ರಕಥೆ ಮೊದಲೇ ಬರೆಯಲ್ಪಟ್ಟಿದ್ದರೆ ಇದರಲ್ಲಿ ನಮ್ಮ ಪಾತ್ರವೇನು? ಆ ನಿರ್ಧಾರಿತ ಘಟನೆಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಮತ್ತೆ ಎಷ್ಟೇ ಕಷ್ಟ ಬಂದಲೂ ನಮ್ಮ ಮನಸ್ಸನ್ನ ಹೇಗೆ ಸಮತೋಲನದಲ್ಲಿ ಇಟ್ಟುಕೊಳ್ಳುತ್ತೇವೆ ಎಂಬುದರಲ್ಲೇ ನಮ್ಮ ನೈಜ ಸ್ವಾತಂತ್ರ್ಯ ಅಡಗಿದೆಯಾ? ಈ ಪ್ರಶ್ನೆ ನಮ್ಮೆಲ್ಲರ ಚಿಂತನೆಗೆ ಒಂದು ಹೊಸ ಆಯಾಮವನ್ನ ಒದಗಿಸುತ್ತೆ ಅನ್ಸುತ್ತೆ. ನಿಯತಿ ಮತ್ತೆ ಮನುಷ್ಯನ ಸ್ವಾತಂತ್ರ್ಯದ ನಡುವಿನ ಈ ಸೂಕ್ಷ್ಮ ಗೆರೆಯನ್ನ ಅರ್ಥ ಮಾಡ್ಕೊಳ್ಳದೆ ಬಹುಶಃ ಮನುಷ್ಯ ಜೀವನದ ಅತಿದೊಡ್ಡ ರಹಸ್ಯ. ಖಂಡಿತ. ಈ ಪ್ರಾಚೀನ ಕಾವ್ಯದ ಹಾಗೂ ತಾತ್ವಿಕ ವಿಚಾರಗಳ ಆಳವಾದ ವಿಶ್ಲೇಷಣೆ ನಿಜಕ್ಕೂ ಹೊಸ ದೃಷ್ಟಿಕೋನವನ್ನ ನೀಡಿದೆ. ಜ್ಞಾನದ ಮತ್ತೊಂದು ಕುತೂಹಲಕಾರಿ ಲೋಕದೊಂದಿಗೆ ಮುಂದಿನ ಬಾರಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಹನೆ ಇರಲಿ, ಚಿಂತನೆ ಸಾಗಲಿ.